ಹಾಯ್ ಗೈಸ್, ನಾನು ನಿಮ್ಮನ್ನೊಂದು ಬನ್ನಿ ಇವತ್ತು ಹಾಲು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ವೀಡಿಯೋ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ, ಮತ್ತು ಕೊನೆ ತನಕ ನೋಡಿ. ಬರೀ ಇಂಥದೆಯ ನೋಡಿ, ಇದು ಹಾಲು ಆಲ್ರೆಡಿ ನೀರು ಹಾಕಿದ್ದೀನಿ, ಹಾಲು ಹಾಕಿದ್ದೀನಿ, ಸಕ್ಕರೆ ಹಾಕಿಲ್ಲ, ಶುಗರ್ ಹಾಕಿಲ್ಲ, ಬೆಲ್ಲ ಹಾಕ್ತೀನಿ. ಬೆಲ್ಲ ಕಳಿಸ್ತೀನಿ ನೋಡಿ, ಸಾಕು ಬೆಲ್ಲ. ಗೈಸ್, ಈ ಹಾಲು ಉಪ್ಪು ಬರಬೇಕು. ಒಂದ್ಸಲಿ ಉಪ್ಪು ತಕ್ಷಣ ಒಂದು ಸ್ವಲ್ಪ 1-2 ನಿಮಿಷ ಮಲಸ್ತೀನಿ, ಆಮೇಲೆ ಬೆಲ್ಲ ಕುಡಿತಾ ಇರೋದೆ. ಬರೀ ಹಾಲು ಕುಡಿಯಲ್ಲ, ಬೂಸ್ಟ್ ತಂದಿದ್ದೀನಿ. ಹಾರ್ಲಿಕ್ಸ್ ಕುಡಿತಿದೆ, ಸ್ವಲ್ಪ ಹೀಟು ಬಾಡಿ ಅಂದ್ಬಿಟ್ಟು ಬೂಸ್ಟ್ ತಗೊಂಡಿದ್ದೀನಿ. ಈಗ ಬೆಳಿಗ್ಗೆ ರನ್ನಿಂಗ್ ಹೋಗಿ ಬಂದಿದ್ದೀನಿ. ಇದೇ ಬೂಸ್ಟು ಫುಲ್ ಹಾಕೊಬಿಡ್ತೀನಿ. ಫುಲ್ ಹಾಕೊಂಡು ಕುಡಿದ್ಬಿಟ್ಟು ಉಳ್ಕೊಳಕ್ಕೆ ಹೋಗ್ಬೇಕಲ್ಲ, ಎನರ್ಜಿ ಬೇಕಲ್ಲ ನನಗೆ. ಅದಕ್ಕೆ ಇಲ್ಲಿ ವರ್ಕೌಟ್ ಮಾಡಿ ಸುಸ್ತಾಗಿದೆ ಆಲ್ರೆಡಿ. ಇನ್ನು ಉಳ್ಕೊಳಕ್ಕೆ ಹೋದ್ರೆ ಅಲ್ಲಿ ಇನ್ನೂ ಸುತ್ತೋಗ್ತೀನಿ. ಉಳ್ಕೊದ್ಬಿಟ್ಟು ಎತ್ಕೊ ಬರೋಕ್ಕೆ ಇನ್ನೂ ಆಗೋದಿಲ್ಲ ನನಗೆ. ಅದಕ್ಕೋಸ್ಕರ ಇವತ್ತಿಂದ ರನ್ನಿಂಗ್ ಬಂದ ತಕ್ಷಣ ಹಾಲು ಕುಡಿದ್ಬಿಟ್ಟು ಆಮೇಲೆ ಹೋಗಮ್ಮ ರನ್ನಿಂಗ್. ರನ್ನಿಂಗ್ ಬಂದ ತಕ್ಷಣ ಹಾಲು ಕುಡಿದ್ಬಿಟ್ಟು ಹಾಲು ಕುಡಿದ ಮೇಲೆ ಹೋಗಿ ಉಳ್ತಾರಮ್ಮ ಅಂತ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು ನೋಡಿ, ಬರ್ತಾರೆ ನೋಡಿ. ಕಮ್ಮಿ ಮಾಡ್ಬೇಕು ಹೀಗೆ ಉಪ್ಪು ಬೆಲ್ಲಾಗ ಅನಿಸ್ತಿದ್ಯಾ? ಉಪ್ಪಲ್ಲಾಯ್ತು, ಉಪ್ಪಲ್ಲಿ ಕೊಡ್ತೀನಿ. ಕಳಿಸಿದ್ಯಾ? ಕಳಿಸ್ತೀನಿ. ಹಿಂಗೆ ಮಳಬೇಕು, ಅವಾಗ ಹಾಲಾಗಿದೆ ಅಂತ. ಈಗ ಬೆಲ್ಲ ಹಾಕ್ಕೊಂಡ್ರಿ, ಬೆಲ್ಲ ಹಾಕ್ತೀನಿ. ಸ್ವಲ್ಪ ಕರಗಬೇಕಲ್ಲ, ಇಳಿಕತೆ ತಂದಿಲ್ಲ, ಹಾಕಲ್ಲ. ಬಟ್ಟೆ ಇದೆ, ಬಟ್ಟೆ ನೋಡಿ. ಹಿಂಗೆ ಅಲಾಡ್ಸೋದಲ್ಲ, ಒಂದು ತಿಳ್ಕೊಂಡು ಹಂಗೆ ಅಲಾಡಿಸ್ಬೇಕು. ಈಗ ಬೆಲ್ಲ ಹಾಕಿದ್ದಲ್ವ, ಸ್ವಲ್ಪ ಕರಗಬೇಕಲ್ಲ ಬೇಗ, ಅದಕ್ಕೋಸ್ಕರ ಸ್ವಲ್ಪ ಅಲಾಡಿಸ್ಬೇಕು. ಕೈ ನೋಯ್ತದೆ ಅಲ್ಲ, ಎಲ್ಲಿ ವಿಡಿಯೋಗೆ ಕೈ ನೋಯ್ತದಲ್ಲ ಹಿಡ್ಕೊಂಡು ಮಾಡೋದಕ್ಕೆ. ಇನ್ನು ಡೈಲಿ ವಿಡಿಯೋ ಮಾಡಬೇಕು, ಮಾಡ್ತಾ ಇರ್ತೀನಿ. ಇವಾಗ ನೋಡಬೇಕು, ವಿಡಿಯೋ ಇಷ್ಟ ಆಗುತ್ತೆ ನಿಮಗೆ, ಒಂದಲ್ಲ ಒಂದು ವಿಡಿಯೋ ಮತ್ತು ಲೈಕ್ ಮಾಡಬೇಕು, ಆದಷ್ಟು ವಿಡಿಯೋನ ಶೇರ್ ಮಾಡಬೇಕು ಗೈಸ್, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. ನಮ್ಮ ಹಾಲು ಕೇಳ್ದ, ನಾನು ಇವತ್ತು ಮಾಡಲ್ಲ, ಹುಲ್ ತಂದ್ಬಿಟ್ಟು ಕಾಯಿಸ್ತೀನಿ ಅಂದೆ. ಆಲ್ರೆಡಿ ಅವ್ನು ಕುಡ್ದೇ ಬಿಟ್ಟವನೆ ಹಾಲನ್ನ ಮಕ್ಕನ ಹತ್ರ ಕಾಯಿಸ್ಕೊಂಡು. ಅದಕ್ಕೆ ಈಗ ನಾನು ಕಾಯಿಸ್ತಾ ಇದ್ದೀನಿ. ಅಷ್ಟೇ ಬೇಗ ಹೊಲ್ ಕುಯ್ಕೊಂಡು ಬರಬೇಕಲ್ಲ, ಕೂದ ಕೊಡೋದಿತ್ತು ಇಲ್ಲ. ಗೈಸ್ ಆಯಿತು, ಹಾಗೆ ಗೈಸ್ ಆಯ್ತು. ಈಗ ಕರೆಯಿತು, ಮಾಡಾಗಿತ್ತು. ಇದನ್ನು ಬೋಲ್ಸಲ್ಲಿ ಹಿಂಗೆ ತಿಳ್ಕೊಂಡಿದ್ದೀವಿ. ನಿಮ್ಮ ಹತ್ರ ಕತ್ತಿದ್ರೆ ಕತ್ತಿಗೆ ಕೊಡ್ತೀರಲ್ಲ, ನಮ್ದಲ್ಲೇ ಈಗ ಕತ್ತಿಲ್ಲ. ಮಾಡಬೇಕು. ಕಳ್ಸ ಇಷ್ಟ ಹಾಕೊಂಡಿದ್ದೇನೆ. ಸ್ಟ್ರೆಂತ್ ಬರುತ್ತೆ, ಹಿಂಗೆ ಎನರ್ಜಿ ಬರ್ಬೇಕಲ್ಲ. ಬೂಸ್ಟಿಂದ ಮೈ ಎನರ್ಜಿ, ಅದಕ್ಕೆ ಹಾಲು ಬಿಟ್ಕೊಂಡೆ. ಬೂಸ್ಟು, ಬೆಲ್ಲದ ಬೂಸ್ಟು. ಬಿಸ್ಕೆಟ್ ತಂದಿದ್ದೀನಿ, ತಿಂತಾರೆ ಬಿಸ್ಕೆಟ.
ಇಲ್ಲಿ ತಿಂಗಳ ಮೇಲೆ ಆಗ್ಬಿಡುತ್ತೆ. ಇವತ್ತು ತಿಂತಿದ್ದೀನಿ, ಯಾಕೆಂದರೆ ಊಟ ಮಾಡೋದು ಲೇಟ್ ಆಗುತ್ತೆ. ಈಗ ಹೊಲ್ಕೊಯ್ಯಕ್ಕೆ ಹೋಗಿದ್ದೆ, ಅಲ್ಲಿಂದ ಬರೋದು ಎಷ್ಟಾಗುತ್ತೆ ಗೊತ್ತಿಲ್ಲ, ಹಾಫ್ ಆನ್ ಅವರ್ 3 ಗಂಟೆ ಆಗುತ್ತೆ. ಅದಕ್ಕೆ ಮುದ್ದೆ ಬಾಯಲ್ಲೇ ಕಟ್ ಮಾಡ್ತಾರೆ ಕತ್ತಿ ಥರ. ಬರೀ ಇಂಥದೆಯಾ? ಮಾಡ್ತಾರೆ ಹುಡುಗ, ನನಗೆ ಕೊಡೋದನ್ನು ತಿಂತಿದ್ದೀರಾ ನೀನು ಅಂತ ನೋಡ್ತಾ ಇದ್ದೆ. ತಿಂತೀಯಾ? ತಿಂತಾರೆ ನೋಡ್ತಾ ಇದ್ದೆ. ನಾನು ತಿಂತೀನಿ. ಬಿದ್ದೆ ಹೋಯ್ತು. ಇಲ್ಲ ತುಂಬಳಿಗೆ ಹೋಗು. ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರ್ ಆಗಿದೆ, ಸುಟ್ಟೈತೆ ನನಗೆ. ರೈಸ್ ಬೆಲೆ ಬೂಸ್ಟ್ ಮಾಡೋದು ಈಗ ನೋಡಿದ್ರಲ್ಲ, ಚೆನ್ನಾಗಿದೆ. ಇದೇ ಥರ ಸೇಮ್ ನೀವು ಹಾಲು ಕಾಯಿಸ್ಬೇಕು, ಹಾಲು ಕಾಯಿಸೋಕೆ ಬರೋಲ್ಲ ಅಂದವರು ಈ ವಿಡಿಯೋ ನೋಡಿ, ಮತ್ತು ಕಾಯಿಸೋಕೆ ಬಂದರೂ ನೋಡಿ, ಏಕೆಂದ್ರೆ ಸ್ಪೆಷಲ್ ಬೆಲ್ಲದ ಬೂಸ್ಟು. ಮತ್ತು ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.